ಹಲೋ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಒಂದು ಸಿಂಪಲ್ ಆಗಿ ಪನ್ನೀರ್ ರೋಲ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ಸಿಂಪಲ್ ಆಗಿ ಮನೇಲಿ ಮಾಡ್ಬೋದು. ಇದು ದೊಡ್ಡವ್ರಿಗೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಮತ್ತು ಇದು ಒಂದು ವೆಯ್ಟ್ ಲಾಸ್ ರೆಸಿಪಿ ಕೂಡ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಪನ್ನೀರ್ ರೋಲ್ ಮಾಡೋದಕ್ಕೆ ನಾನು ಫಸ್ಟು ಹಿಟ್ಟನ್ನ ಕಲಸಿಟ್ಕೊಬೇಕು. ಅದಕ್ಕೆ ನಾನು 1 ಕಪ್ ಆಗೋಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪನೇ ಗೋಧಿ ಹಿಟ್ಟು ಮಾಮೂಲಿ ಚಪಾತಿ ಕಲಿಸ್ಕೊತಿರಲ್ಲ ಆ ಥರನೇ ಮೃದುವಾಗಿ ಕಲಿಸ್ಕೊಳ್ಳಿ. ಈ ಬೇಸಿಗೆ ಕಾಲ ಬೆಸ್ಟ್ ಟೈಮ್ ವೇಟ್ ರಿಡ್ಯೂಸ್ ಮಾಡೋದಕ್ಕೆ. ನಾವು ಜಾಸ್ತಿ ಹಣ್ಣು ತರಕಾರಿಗಳನ್ನ ತಿನ್ಕೊಂಡು ಈ ಥರ ರೆಸಿಪಿಗಳೆಲ್ಲ ಮಾಡ್ಕೊಂಡು ತಿನ್ಕೊಂಡು ವೆಯ್ಟ್ ಲಾಸ್ ಮಾಡ್ಕೊಬೋದು. ಚಪಾತಿ ಹಿಟ್ಟನ್ನು ಈಗ ಕಲಿಸ್ಕೊಂಡಿದ್ದೀನಿ. ಒಂದು ಕಡಾಯಿಗೆ ನೀವು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಮೀಡಿಯಮ್ ಈರುಳ್ಳಿನ ತೊಗೊಂಡು ಈ ಥರ ಪೆಟಲ್ಸ್ ಥರ ನೀವು ಕಟ್ ಮಾಡ್ಕೊಳ್ಳಿ. ಅದನ್ನು ನೀವು ಈ ಥರ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ. ನಾನು ಇದಕ್ಕೆ ಒಂದು ಕ್ಯಾಪ್ಸಿಕಮ್ನ ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು 100 ಗ್ರಾಮ್ ಅಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಬೇಕಾಗುತ್ತೆ. ಪನ್ನೀರನ್ನ ನೀವು ಒಬ್ಬರು ತಿನ್ನೋಂಗಿದ್ರೆ 50 ಗ್ರಾಮ್ ಪನ್ನೀರ್ ಮಾತ್ರ ತಿನ್ನಬೇಕಾಗುತ್ತೆ, ನೀವು ವೆಯ್ಟ್ ಲಾಸಲ್ಲಿ ಇದ್ದರೆ. ನೋಡಿ, ಇದಕ್ಕೆ ನಾನು 2 ಮೀಡಿಯಮ್ ಟೊಮೆಟೋನ ಪ್ಯೂರಿ ಥರ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗೋವರೆಗೂ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನಾನು 1 ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಅದು ಕೂಡ ನೀವು ಫ್ರೈ ಮಾಡ್ಕೊಬೇಕಾಗುತ್ತೆ. ಮತ್ತು ಒಂದು ಚಿಕ್ಕ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಕೂಡ ಹಾಕ್ಕೊಂಡಿದ್ದೀನಿ. ನೀವು ಇದಕ್ಕೆ ಬೇಕಾದರೆ ಶುಂಠಿ ಬೆಳ್ಳುಳ್ಳಿನ ಕೂಡ ಕಟ್ ಮಾಡಿ ಅಥವಾ ಪೇಸ್ಟ್ನ ಕೂಡ ಸೇರಿಸ್ಕೊಬೋದು ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ. ರೋಲ್ದು ಸ್ಟಫಿಂಗ್ ಇವಾಗ ರೆಡಿಯಾಗಿದೆ ನೋಡಿ. ಇವಾಗ ನಾವು ಚಪಾತಿಯನ್ನು ಒತ್ಕೊಬೇಕಾಗುತ್ತೆ. ಚಪಾತಿ ಹಿಟ್ಟು ಆಗಲೇ ಕಲಸಿಟ್ಟಿದ್ವಲ್ಲ, ಒಂದು 2 ನಿಮಿಷ ನೀವು ಕೈಯಲ್ಲಿ ಇದೇ ಥರ ನಾದ್ಕೊಳ್ಳಿ. ಮತ್ತು ಒಂದು ಚಪಾತಿಗೆ ಆಗೋಷ್ಟು ಹಿಟ್ಟನ್ನ ತೊಗೊಂಡು ಅದನ್ನ ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿಕೊಂಡು ನೀವು ಒಂದು ಫ್ಲ್ಯಾಟಾಗಿ ಒಂದು ಪೇಡ ಥರ ರೆಡಿ ಮಾಡ್ಕೊಬೇಕಾಗುತ್ತೆ. ಇದನ್ನು ನೀವು ಗೋಧಿ ಹಿಟ್ಟಿನ ಸಹಾಯ ಜೊತೆ ಮಾಮೂಲಿ ಚಪಾತಿ ಮಾಡ್ಕೊತೀರಲ್ವ ಆ ಥರ ಒತ್ಕೊಳ್ಳಿ. ಇದು ತುಂಬ ತೆಳ್ಳಗೂ ಒತ್ಕೊಬಾರ್ದು, ತುಂಬ ದಪ್ಪಗೂ ಒತ್ಕೊಬಾರ್ದು, ಸ್ವಲ್ಪ ಪರೋಟ ಸೈಜಲ್ಲಿ ಒತ್ಕೊಬೇಕಾಗುತ್ತೆ. ನೋಡಿ, ಚಪಾತಿ ಈಗ ನಾನು ಲಟ್ಟಿಸ್ಕೊಂಡು ಆಗಿದೆ. ಇದನ್ನು ನೀವು ಬಿಸಿ ಹಂಚಿನ ಮೇಲೆ ಹಾಕ್ಕೊಂಡು ಸುಟ್ಕೊಳ್ಳಿ. ನಿಮಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸೇರಿಸ್ಕೊಂಡು ಸುಟ್ಕೊಬೋದು. ಡಯಟ್ ಮಾಡೋರಾದರೆ ನೀವು ಹೀಗೇ ಏನು ಹಾಕಿದ್ರೆ ಪ್ಲೇನಾಗಿ ಇದನ್ನ ಬೇಯಿಸ್ಕೊಳ್ಳಿ. ನಾವು ಮಾಡಿಟ್ಟಿದ್ವಲ್ಲ ಸ್ಟಫಿಂಗು, ಇವಾಗ ಇದ್ರ ಮೇಲೆ ಹಾಕ್ಕೊಳ್ಳೋಣ. ನೀವು ಡಯಟ್ ಮಾಡ್ತಾಯಿದ್ರೆ ನೀವು 50 ಗ್ರಾಮ್ ಅಷ್ಟು ಮಾತ್ರ ಪನ್ನೀರನ್ನ ಯೂಸ್ ಮಾಡಿ, ನೀವು ಇದಕ್ಕೆ ಜಾಸ್ತಿ ತರಕಾರಿನ ಹಾಕ್ಕೊಂಡು ರೋಲ್ ಮಾಡ್ಕೊಬೋದು. ನೋಡಿ, ಇವಾಗ ಇದನ್ನು ನೀವು ಪ್ರೆಸ್ ಮಾಡಿ ರೋಲ್ ಮಾಡ್ಕೊಳ್ಳಿ. ಈಗ ನಿಮಗೆ ಟೇಸ್ಟಿಯಾಗಿರೋ ಡಯಟ್ ಫುಡ್ ಪನ್ನೀರ್ ರೋಲ್ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.